ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಿರುತೆರೆ ಮಟ್ಟಿಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆ ಬಂದೇ ಬಿಟ್ಟಿದೆ. 6 ಸ್ಪರ್ಧಿಗಳ ಮಧ್ಯೆ ಬಿಗ್ ಬಾಸ್ ಟ್ರೋಫಿ ಯಾರ ಕೈ ಸೇರಲಿದೆ ಎಂಬ ಕುತೂಹಲ ಗರಿಗೆದರಿದೆ. ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ವಿನಯ್ ಗೌಡ, ಕಾರ್ತಿಕ್ ಮಹೇಶ್, ಸಂಗೀತಾ ಶೃಂಗೇರಿ ಹಾಗೂ ಡ್ರೋನ್ ಪ್ರತಾಪ್ ಫೈನಲ್ನಲ್ಲಿದ್ದಾರೆ. ಕಿಚ್ಚ ಸುದೀಪ್ ವಿಜೇತರು ಯಾರು ಅನ್ನೋದನ್ನ ಅನೌನ್ಸ್ ಮಾಡಲಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆ ಶನಿವಾರ ಹಾಗೂ ಭಾನುವಾರ ಅದ್ಧೂರಿಯಾಗಿ ನಡೆಯಲಿದೆ. ಎಲಿಮಿನೇಟ್ ಆದ ಸ್ಪರ್ಧಿಗಳು ಬಿಗ್ ಬಾಸ್ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದಾರೆ. ತನಿಷಾ ಕುಪ್ಪಂಡ ಅವರು ಡ್ಯಾನ್ಸ್ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಮೈಕಲ್ ಅಜಯ್ ಕೂಡ ಸ್ಟೆಪ್ ಹಾಕಿದ್ದಾರೆ. ಸ್ನೇಹಿತ್ ಗೌಡ ಡ್ಯಾನ್ಸ್, ಇಶಾನಿ ಹಾಡು ಕೂಡ ಫಿನಾಲೆ ರಂಗು ಹೆಚ್ಚಿಸಲಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವಿನ ಪೋಸ್ಟ್ ವಾರ್ ಹೆಚ್ಚಾಗ್ತಾನೆ ಇದೆ. ದರ್ಶನ್ ಮನೆಯ ಗಲಾಟೆ ವಿಚಾರ ಇದೀಗ ಅಭಿಮಾನಿ ಬಳಗದಲ್ಲೂ ಬಿರುಸು ಪಡೆದುಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರ ಪರವಾಗಿ ದರ್ಶನ್ ಫ್ಯಾನ್ಸ್ ಬೆನ್ನಿಗೆ ನಿಂತಿದ್ದಾರೆ. ಅತ್ತಿಗೆಮ್ಮ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಒಂದೇ ಒಂದು ಮಾತು ಹೇಳಿ ಇನ್ನೊಂದು ಸಲ ಬಾಸ್ ಬಗ್ಗೆ ಪೋಸ್ಟ್ ಹಾಕಬಾರದು, ಹಂಗೆ ರುಬ್ತೀವಿ ಎಂದು ಕಮೆಂಟ್ ಹಾಕ್ತಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ದರ್ಶನ್ ಫ್ಯಾಮಿಲಿ ಗಲಾಟೆ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ನನಗೆ ಸೆಲೆಬ್ರಿಟಿಗಳು ಸಾಕು, ತುಂಬಾ ತಾಳ್ಮೆಯಿಂದ ಇದ್ದೀನಿ, ತಾಳ್ಮೆ ತುಂಬಾ ಕಲಿಸುತ್ತದೆ ಅಂದಿದ್ದಾರೆ. ಕಲರ್ಸ್ ಕನ್ನಡದ ಜನಪ್ರಿಯ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ಗೆ ಸೋಲಿನ ಮೇಲೆ ಸೋಲಾಗ್ತಿದೆ. ಬಾಸ್ ಮನೆಯಲ್ಲಿ ಏರ್ಪಡಿಸಿದ್ದ ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಭಾಗ್ಯ ಎದುರು ತಾಂಡವ್ ಸೋತಿದ್ದಾನೆ. ಆಟದಲ್ಲಿ ಭಾಗ್ಯ ಗೆದ್ದರೆ ನಾನು ಬಂದು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ತಾಂಡವ್ ಕುಸುಮ ಬಳಿ ಕೇಳಿರ್ತಾನೆ. ಅದರಂತೆ ಈಗ ಕುಸುಮ ಕಾಲನ್ನ ಹಿಡಿದುಕೊಂಡಿದ್ದಾನೆ. ಕಾಂತಾರ ಸಿನಿಮಾ ಬೆಡಗಿ ಸಪ್ತಮಿ ಗೌಡ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅರೆ, ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿದ್ರು ಸೀರಿಯಲ್ಗೆ ಏಕೆ ಬಂದ್ರು ಅನ್ಕೊಂಡ್ರಾ? ಆದ್ರೆ ವಿಷಯ ಬೇರೆನೇ ಇದೆ. ಜಿ ಕನ್ನಡದ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಪ್ರಮೋಷನ್ಗಾಗಿ ಸಪ್ತಮಿ ಗೌಡ ಬಂದಿದ್ದಾರೆ. ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದ್ದು ತುಳಸಿ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಸಂಚಿಕೆಗೆ ಪೂರಕವಾಗಿ ಸಪ್ತಮಿ ಗೌಡ ನಿರೂಪಕ ಪಾತ್ರ ನಿರ್ವಹಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕವೇ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ನಟಿ ಶ್ರೀಲೀಲಾ ಒಂದು ದಾಖಲೆ ಮಾಡಿದ್ದಾರೆ. ಅದು ಕೂಡ 5 ತಿಂಗಳಲ್ಲಿ 5 ಸಿನಿಮಾಗಳ ಮೂಲಕ ಅನ್ನೋದೇ ದಾಖಲೆ. ಸೆಪ್ಟೆಂಬರ್ನಲ್ಲಿ ಸ್ಕಂದ ಸಿನಿಮಾ ಬಂದಿದೆ. ಅಕ್ಟೋಬರ್ ಹೊತ್ತಿಗೆ ಭಗವತಿ ಕೇಸರಿ, ನವೆಂಬರ್ ಸಮಯದಲ್ಲಿ ಆದಿಕೇಶವ ಚಿತ್ರ ರಿಲೀಸ್ ಆಗಿತ್ತು. ಡಿಸೆಂಬರ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಸಿನಿಮಾ ತೆರೆ ಕಂಡಿತ್ತು. ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿಯಲ್ಲಿ ಗುಂಟೂರು ಕಾರಂ ಚಿತ್ರ ಬಿಡುಗಡೆಯಾಗಿತ್ತು. ಸಿನಿಮಾಗಳಿಗೆ ಹೇಳಿಕೊಳ್ಳುವಂತ ಸಕ್ಸಸ್ ಸಿಗದಿದ್ರು ಶ್ರೀಲೀಲಾಗೆ ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ಸಿಕ್ಕಿದ್ದಂತೂ ಸುಳ್ಳಲ್ಲ. ಬಾಲಿವುಡ್ನ ಸೂಪರ್ ಹಿಟ್ ಅನಿಮಲ್ ಸಿನಿಮಾ ಜನವರಿ 26ರಂದು OTTಯಲ್ಲಿ ಬಿಡುಗಡೆ ಆಗಿದೆ. ಚಿತ್ರಮಂದಿರದಲ್ಲಿ ಮಿಸ್ ಮಾಡಿಕೊಂಡವರು ಹಾಗೆ ಮತ್ತೆ ನೋಡಬೇಕು ಅನ್ಕೊಂಡವರು ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾ ನೋಡಿದ್ದಾರೆ. ಆದರೆ OTTಯಲ್ಲಿ ಸಿನಿಮಾ ನೋಡಿದ ಕೆಲವರಿಗೆ ಬೇಸರ ಆಗಿದೆ. ಅದಕ್ಕೆ ಕಾರಣ ಥಿಯೇಟರ್ ವರ್ಷನ್ನಲ್ಲಿ ಡಿಲೀಟ್ ಆಗಿದ್ದ ದೃಶ್ಯಗಳನ್ನ OTT ವರ್ಷನ್ನಲ್ಲೂ ಸೇರಿಸಿಲ್ಲ. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ OTTಯಲ್ಲಿ ರಣಬೀರ್ ಕಪೂರ್ ಹಾಗೂ ಬಾಬಿ ಡಿಯೋಲ್ ನಡುವಿನ ಕಿಸ್ ದೃಶ್ಯ ಸಹ ಇರಲಿದೆ ಎಂದಿದ್ರು. ಆದರೆ OTT ವರ್ಷನ್ನಲ್ಲಿ ಹಸಿ ಬಿಸಿ ಸೀನ್ಗಳಿಲ್ಲ ಅಂತ ಬೇಸರಗೊಂಡಿದ್ದಾರೆ. ದಿಗಂತ್ ಮತ್ತು ಲೂಸ್ ಮಾದ ಯೋಗಿ ಅಭಿನಯದ ಬ್ಯಾಚುಲರ್ ಪಾರ್ಟಿ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ಒಂದು ದ್ರೋಹದ ಕಥೆಯನ್ನ ನಿರ್ದೇಶಕರು ಎಷ್ಟು ತಮಾಷೆಯಾಗಿ ಹೇಳಲು ಯತ್ನಿಸಿದ್ದಾರೆ. ಆರಂಭದಿಂದ ಅಂತ್ಯದವರೆಗೂ ಚಿತ್ರ ಬೋರ್ ಅನಿಸೋದಿಲ್ಲ. ದಿಗಂತ್ ಮುಗ್ಧತೆಯಿಂದ, ಯೋಗಿ ತರ್ಲೆಯಿಂದ, ಅಚ್ಯುತ್ ಕುಮಾರ್ ನಿರ್ಲಿಪ್ತತೆಯಿಂದ ಮನಸ್ಸು ಗೆಲ್ಲುತ್ತಾರೆ ಎಂದು ಚಿತ್ರ ವೀಕ್ಷಿಸಿದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ನ ಸೂಪರ್ ಜೋಡಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂದು ಸುದ್ದಿ ಆಗ್ತಾನೆ ಇದೆ. ಈಗಾಗಲೇ ಇಬ್ಬರು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿವೆ. ಇದೀಗ ಅಭಿಷೇಕ್ ಬಚ್ಚನ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಮಾಡಿರುವ ಪೋಸ್ಟ್ ಒಂದು ಭಾರಿ ಚರ್ಚೆಯಾಗ್ತಿದೆ. ವಿಚ್ಛೇದನದ ರೂಮರ್ಸ್ ನಡುವೆ ಅಭಿಷೇಕ್ ಸೋಲಿನ ಭಯವು ಕನಸುಗಳನ್ನು ನಾಶಪಡಿಸುತ್ತದೆ, ಆದರೆ ಆ ಸೋಲಿನಿಂದ ಪಾಠ ಕಲಿತರೆ ಕನಸುಗಳು ನನಸಾಗುತ್ತವೆ ಎಂದು ಬರೆದುಕೊಂಡಿದ್ದಾರೆ. ಅಭಿಷೇಕ್ ಅವರ ಈ ಪೋಸ್ಟ್ ನೋಡಿ ಐಶ್ವರ್ಯ ಅವರೊಂದಿಗಿನ ಸಂಬಂಧದ ಬಗ್ಗೆ ಸುಳಿವು ನೀಡುತ್ತಿರಬಹುದು ಎನ್ನಲಾಗಿದೆ. ಬಾಲಿವುಡ್ ನಟ ಬಾಬಿ ಡಿಯೋಲ್ ಅವರಿಗೆ ಶನಿವಾರ ಜನ್ಮದಿನದ ಸಂಭ್ರಮ. ಈ ಖುಷಿಯಲ್ಲಿ ಅವರ ಸಹೋದರ ಸನ್ನಿ ಡಿಯೋಲ್ ವಿಶ್ ಮಾಡಿದ್ದಾರೆ. ತಮ್ಮನ ಫೋಟೋವನ್ನ ಹಂಚಿಕೊಂಡು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಅಲ್ಲದೆ ತಂದೆ ಧರ್ಮೇಂದ್ರ ಜೊತೆಗೆ ತಾವಿಬ್ಬರು ಇರುವ ಫೋಟೋವನ್ನ ಕೂಡ ಸನ್ನಿ ಡಿಯೋಲ್ ಶೇರ್ ಮಾಡಿಕೊಂಡಿದ್ದಾರೆ. ಬಾಬಿ ಡಿಯೋಲ್ ಅನಿಮಲ್ ಸಿನಿಮಾ ಮೂಲಕ ತನ್ನ ಜನಪ್ರಿಯತೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಇನ್ನು ಇವೆಷ್ಟು ಇವತ್ತಿನ ಸಿನಿ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನ ಕೋರಿ. ನಮಸ್ಕಾರ.